ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಕುವೆಂಪು ಬರೆದ ಹೋಗುವೆನು ನಾ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ, ಈ ಕವನಕ್ಕೆ ಸಂಬಂಧಿಸಿದ ಹಾಗೆ 8 ಅಂಕದ 2 ಪ್ರಶ್ನೆಗಳಿವೆ. ಮೊದಲ ಪ್ರಶ್ನೆ ನೋಡಿ, ಹೋಗುವೆನು ನಾ ಕವನದಲ್ಲಿ ಅನಾವರಣಗೊಂಡ ಮಲೆನಾಡಿನ ಪ್ರಕೃತಿಯ ಸೌಂದರ್ಯವನ್ನು ಕವಿ ವರ್ಣಿಸಿದ ಪರಿಯನ್ನು ಚಿತ್ರಿಸಿರಿ. ಎರಡನೇ ಪ್ರಶ್ನೆ, ತಮ್ಮ ಒಲುಮೆಯ ಗೂಡಿಗೆ ಮರಳಲು ಬಯಸುವ ಕವಿಯ ತುಡಿತಕ್ಕೆ ಕಾರಣವಾದ ಅಂಶಗಳನ್ನು ಕವನದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿರಿ. ಉತ್ತರ ನೋಡಿ. ಪ್ರಸ್ತುತ ಈ ಕವನವನ್ನು ಪಕ್ಷಿಕಾಶಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಸಿದ್ಧರಾದವರು ಕುವೆಂಪು ಅವರ ಕವನಗಳು ಕನ್ನಡದ ಕಾವ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿರುವಂಥದ್ದು. ಅವರು ಬರೆದಂತಹ ಈ ಕವನದಲ್ಲಿ ಕುವೆಂಪು ಅವರ ಹುಟ್ಟಿದ ಊರು, ಅವರ ಚೆಲುವಿನ ಬೀಡು ಮಲೆನಾಡಿನ ನಿಸರ್ಗವು ಇಲ್ಲಿ ಅನುಭವದ ಮೂಲಕ ಅನಾವರಣಗೊಂಡಿದೆ. ಕವಿ ಮತ್ತು ಪ್ರಕೃತಿಯ ನಿಕಟ ಸಂಬಂಧ, ಊರು ಸೇರುವ ಹಂಬಲವನ್ನು ಈ ಕಾವ್ಯದಲ್ಲಿ ನಾವು ಗಮನಿಸಬಹುದು. ಕುವೆಂಪು ಅವರಿಗೆ ತಾವು ಹುಟ್ಟಿ ಬೆಳೆದ ಮಲೆನಾಡೆಂದರೆ ತುಂಬ ಪ್ರೀತಿ, ಅನನ್ಯವಾದಂತಹ ಅಭಿಮಾನ. ಮಲೆನಾಡು ಅವರ ದೃಷ್ಟಿಯಲ್ಲಿ ಅವರ ಒಲವಿನ ನಾಡು ಮಲೆನಾಡು. ಮಳೆಯ ಬೀಡು, ಸಿರಿಯ ಚೆಲುವಿನ ಲೋಕ, ಮಲೆಯ ಕಣಿವೆಯ ಕಾಡು, ಹಸಿರು ಸೊಂಪಿನ ಬಿಸಿಲು ತಂಪಿನ ಗಾನದಿಂಪಿನ ಕೂಡು, ಬಿಳಿಯ ತಿಂಗಳ ಅಂದರೆ ಬೆಳದಿಂಗಳ ಸಿರಿಬನಗಳ ಮಲೆಯ ಮಂಗಳ ನಾಡು. ಈ ಮಲೆನಾಡಿನಲ್ಲಿ ಹಾಗಿರಬೇಕು ಹೀಗಿರಬೇಕು ಎಂಬ ಯಾವ ಕಟ್ಟುಕಟ್ಟಳೆಯೂ ಇಲ್ಲ. ಅಲ್ಲಿ ಯಾವ ಹೊಣೆಯೂ ಇಲ್ಲ. ಶಾಸ್ತ್ರದ ವಿಧಿ ನಿಷೇಧಗಳು ಇಲ್ಲ. ಅಲ್ಲಿ ಜಾತಿಗೀತಿಯ ವೇದ ಭೇದದ ಕಟ್ಟುಕಟ್ಟಲೆಗಳು ಇಲ್ಲ. ಅಲ್ಲಿ ಪ್ರೀತಿಯೇ ನೀತಿ, ಅಲ್ಲಿ ಧರ್ಮಕ್ಕೆ ಭೀತಿ ಇಲ್ಲ. ಮಲೆನಾಡಿನಲ್ಲಿ ತೆರೆತೆರೆಯ ಅಥವಾ ಶ್ರೇಣಿಯಾಗಿ ಪರ್ವತ ಪಂಕ್ತಿ ಎಣೆಯಿಲ್ಲದೆ ಹಬ್ಬಿದೆ. ನಿಬಿಡವಾದಂತಹ ಕಾನನ ಸಂಪತ್ತು ಗಿರಿಗಳನ್ನು ಅಪ್ಪಿ ಸುತ್ತಲೂ ಹಬ್ಬಿದೆ. ಬಸವನ ಹಿಣಿಲನ್ನು ಹೋಲುವ ಕಾನನ ರಾಶಿ ಮುಗಿಲನ್ನು ಚುಂಬಿಸಿದೆ. ತುಂಗ ಶೃಂಗಗಳಲ್ಲಿ ಅಂದರೆ ಎತ್ತರವಾದಂತಹ ಶಿಖರಗಳ ತುದಿಗಳಲ್ಲಿ ದಿಕ್ತಟಗಳಲ್ಲಿ ಸೊಂಡಿಲನ್ನು ಚಾಚಿದೆ. ಮಲೆನಾಡು ಸೂರ್ಯಕಿರಣದ ಪ್ರಜ್ಞೆಯೇ ಇಲ್ಲದ ವಿಪಿನ ನಿರ್ಜನ ರಂಗವಾಗಿದೆ. ಮುಗಿಲನ್ನು ಅಂಡಲೆಯುತ್ತಾ ನಿಂತ ಧೀರ ಪರ್ವತ ಶೃಂಗವಾಗಿದೆ. ವನ ವಿಹಂಗ ಸ್ವರ ತರಂಗಿತ ಪವನ ಪಾವನ ಸಂಗ, ಮಧುರ ಸುಂದರ ಶೈಲವನ ಲಲಿತಾಂಗ. ಇಂತಹ ಮಲೆನಾಡು ಕಾಜಾಣ, ಕೋಗಿಲೆ, ತೇನೆ, ಗಿಳಿ, ಕಾಮಳ್ಳಿ, ಸೀತಾಳಿ, ಕೇದಗೆ, ಬಕುಳ, ಮಲ್ಲಿಗೆ ಬಳ್ಳಿಗಳ ಆಗರ ಖಜಾನೆಯಾಗಿದೆ. ಇಲ್ಲಿ ನೋಟಕರ ಕಣ್ಣು ನೋಡುವುದು ನೀಲಿ ಬಾನು ಹಾಗೂ ಹಸಿರು ನೆಲ ಇವೆರಡನ್ನೇ. ಈ ಮಲೆನಾಡಿನಲ್ಲಿ ಸ್ವರ್ಗವೇ ಸೂರೆ ಹೋಗಿದೆ. ನಾಡೆಲ್ಲವೂ ನಂದನವಾಗಿದೆ. ನೆರಳುಗತ್ತಲೆ ತುಂಬಿದ ಅಡವಿಯ ದಟ್ಟ ಪೊದರಿನ ಸರುವಿನಲ್ಲಿ ಹುಲಿಯ ಗರ್ಜನೆ, ಹಂದಿಯ ಆರ್ಭಟ, ಕಾಡು ಕೋಳಿಯ ಚೀರುಲಿ ಕೇಳಿಬರುತ್ತದೆ. ದೊಡ್ಡ ಕಡ, ಮಿಗ, ಮುಸಿಯ, ಕೋಡಗ, ಎರಳೆ, ಸಾರಂಗ, ಬರ್ಕ, ಹಾವು, ಉಡ, ಕಣೆಹಂದಿ, ಚಿಪ್ಪಿನ ಹಂದಿ, ಮುಂಗುಸಿ, ಕುರ್ಕಗಳು ಇಲ್ಲಿ ಕಾಣಸಿಗುತ್ತವೆ. ಕವಿಗೆ ಇವು ಬರಿಯ ಹೆಸರಲ್ಲ, ಸಾಹಸದ ಕಿಡಿಗಳು. ಬಾಲ್ಯದಿಂದ ಮೊದಲುಗೊಂಡು ಇದುವರೆಗಿನ ಕವಿಯ ಅನುಭವದ ಒಂದು ಚೀಲಕ್ಕೆ ನೂರಾರು ಕಲ್ಪನೆಗಳು ಈ ಮಲೆನಾಡಿನ ಸೃಷ್ಟಿ ಸೌಂದರ್ಯದಿಂದ ಬಂದು ಸೇರಿಕೊಂಡಿವೆ. ಮಲೆನಾಡ ಸುಂದರ ತೊರೆಗಳ ಬೀಡು ಹೌದು. ಅಲ್ಲಿ ಮೊರೆದು ಉರುಳಿ ಬರುತ್ತಿರುವ ತೊರೆಯ ತೀರದ ಹಸುರಲ್ಲಿ ಮೊಲಗರುಕೆಯನ್ನು ಮೇಯ್ದು ಕುಳಿತಿರುವುದನ್ನು ನೋಡುವುದೇ ಒಂದು ಸೊಗಸು. ಒಂಟಿ ಕಾಲಿನಲ್ಲಿ ನಿಂತ ಕುಕ್ಕನ ಹಕ್ಕಿ ಬೆಳ್ಳಗೆ ಮೆರೆಯುತ್ತದೆ. ಇದನ್ನೆಲ್ಲ ನೆನೆದರೆ ಸಾಕು, ಕವಿ ಎದೆಯುಕ್ಕಿ ಮೈಮರೆಯುತ್ತಾರೆ. ಮಲೆನಾಡಿನಲ್ಲಿ ನಡುಹಗಲಲ್ಲಿ ಬನಗಳು ಮೌನವಾಗಿ ನಿದ್ದೆ ಮಾಡುತ್ತವೆ. ದುಡಿದು ದಣಿದ ಜನರು ಬಿಸಿಲ ಬೇಗೆಗೆ ಮನೆಯನ್ನು ಸೇರುತ್ತಾರೆ. ದನಗಳು ಚಿಗುರಿದ ಹೊಂಗೆಯ ಕರಿ ನೆರಳಿನಲ್ಲಿ ಮಲಗಿ ಜುಂಪಿಸುತ್ತವೆ. ಗೊಲ್ಲ ಗೋಪಮ ಕೊಳಲನ್ನು ಊದಲು ಮೃಗ ಮನಗಳು ನಲಿಯುತ್ತವೆ. ಗಿರಿಗಳು ಕವಿಯ ಮನವನ್ನು ಗಗನದೆತ್ತರಕ್ಕೆ ಎತ್ತಿದರೆ ಕರಿಮೋಡಗಳು ಆ ಕವಿ ಮನವನ್ನು ಗಗನದಾಚೆಗೆ ಬೀಸಿ ತೇಲಿ ಬರುತ್ತವೆ. ತೇಲಿ ಮುಂದಕ್ಕೆ ನುಗ್ಗಿ ತಿರುಗಿ ಉಬ್ಬಿ ಭೀಮಾಕಾರದಲ್ಲಿ ಭೂಮಿ ಬಾನುಗಳ ನಡುವೆ ಬಂದು ನೀಲಿ ಆಕಾಶ ಸಾಗರದಲ್ಲಿ ಅಡಗುತ್ತದೆ. ಮಲೆನಾಡಿನಲ್ಲಿ ಕಾನನದ ಮಧ್ಯೆ ತುಂಗೆ ಕಣ್ಣಿಗೆ ಮುತ್ತನ್ನಿಡುತ್ತಾಳೆ. ದಡದಲ್ಲಿ ಬೆಳೆದ ಬಿದಿರು ಮೆಳೆಗಳು ಹಸಿರು ಚಾಮರವನ್ನು ಸಣ್ಣಗೆ ಬೀಸುತ್ತವೆ. ಭದ್ರೆ ಬೀಸುಗಾಳಿಗೆ ಒಲಿದು ನುಣ್ಣಗೆ ತುಂಬಿ ಹರಿಯುತ್ತಿದ್ದಾಳೆ.
ಮಲೆಯ ಎತ್ತರದ ಎದುರು ಈ ಹೊನಲುಗಳು ಸಣ್ಣಗೆ ಕಂಗೊಳಿಸ್ತವೆ. ಚೈತ್ರದ ಸಂಜೆಯ ಮೊಗಕ್ಕೆ ಮುಗಿಲ ಕೂದಲು ಕಪ್ಪನ್ನು ಮೆತ್ತುತ್ತವೆ. ಮುಗಿಲು ಮುಡಿಗೆದರೆ ಸಿಡಿಲು ಒದರಿ ಮಿಂಚಿನ ಉಜ್ವಲ ಕತ್ತಿಯನ್ನು ಝಳಪಿಸುತ್ತದೆ. ಭೂಮಿಯನ್ನು ತೋಯಿಸುವ ಮೊದಲ ಹದ ಮಳೆಯಲ್ಲಿ ಮಿಂದೆದ್ದ ಕಾಫಿ ತೋಟ ಇಂದ್ರನ ನಂದನವನದ ಅಮರವೃಂದಕ್ಕೂ ಬೆರಗನ್ನು ಉಂಟು ಮಾಡುತ್ತವೆ. ಬೆಟ್ಟದ ಇಳುಕಲು, ಕಣಿವೆ, ಗಿರಿಯ ನೆತ್ತಿ, ಹೀಗೆ ಕಣ್ಣು ಹೋದಲ್ಲೆಲ್ಲ ಕಾಫಿಯ ಬೆಣ್ಣೆಯಂತಹ ಬೆಳ್ಳನೆಯ ಹೂವು ಕಂಗೊಳಿಸುತ್ತವೆ. ಹಾಲು ಹೂವಿನ ಹೊಳೆಯಲ್ಲಿ ಅಮೃತ ಸ್ನಾನವೋ ಅಥವಾ ಪಾನವೋ ಎಂಬಂತೆ ಸುರಿಯುವ ಬಿಳಿ ಮುತ್ತಿನ ಮಳೆಯಲ್ಲಿ ಕಣ್ಣು ದಣಿಯುತ್ತವೆ, ಮನ ಮಣಿಯುತ್ತದೆ. ಪೂರ್ವ ದಿಗಂತದ ಬಾನ ಮೊಗದಲ್ಲಿ ಉಷೆಯ ನಸುನಗೆ ಅರಳಲು ಅರುಣನ ಕಾಂತಿಯ ಹೊನ್ನ ತೊರೆ ತುಂಬಿ ತುಳುಕುತ್ತದೆ. ಕುಸುಮ ಧೂಳಿಯನ್ನು ಕೆದರುವ ಗಾಳಿ ಬೀಸಿ ಕತ್ತಲೆಯನ್ನು ಓಡಿಸಿದೆ. ಸಂಜೆ ಬನದಲ್ಲಿ ಕುಂಕುಮ ರಂಗಿನ ಓಕುಳಿಯನ್ನು ಎರಚುತ್ತಾ ಬರಲು ಗೂಡಿಗೆ ಓಡುವ ಹಕ್ಕಿಗಳ ಇಂಚರ ಮನದಲ್ಲಿ ಸ್ವರ್ಗವನ್ನು ನೇಯುತ್ತದೆ. ಗೋವುಗಳು ಧೂಳನಿಗೆಬ್ಬಿಸಿ ಹಟ್ಟಿಗೆ ಬರುತ್ತವೆ. ಇಂತಹ ಮಲೆನಾಡಿಗೆ ಕವಿಯ ಮನಸ್ಸು ಕಾತರಿಸುತ್ತದೆ, ಮನಕ್ಕೆ ಮಂಕು ಹಿಡಿಯುತ್ತದೆ. ನೆನಪು ಎಂಬ ಹೂವಿನ ಮಕರಂದವನ್ನು ಕವಿಯ ಆತ್ಮವೆಂಬ ದುಂಬಿ ಹೊಟ್ಟೆ ತುಂಬ ಸಂತಸದಿಂದ ಕುಡಿಯುತ್ತದೆ. ಕವಿ ಸೂರ್ಯೋದಯವನ್ನು ಸ್ವಾಗತಿಸಲು ನವಿಲು ಕಲ್ಲನ್ನು ಏರುತ್ತಾರೆ. ಕಾನನದ ಕವಿ ಶೈಲಕ್ಕೆ ಮನೆಯ ಮೇಲಕ್ಕೆ ಏರುತ್ತಾರೆ. ಗಾಳಿ ಸುಯ್ಯನೆ ಬೀಸಿ ಮರಗಳನ್ನು ತೂಗುತ್ತಾ ಉಯ್ಯಾಲೆ ಹಾಡುತ್ತದೆ. ಗಿರಿ ಶ್ರೇಣಿಯ ಮೈಲಿಯ ದೂರದಲ್ಲಿ ಸೂರ್ಯ ಮುಳುಗುತ್ತಾನೆ. ಬೇಟೆಗಾರನನ್ನು ಅಡವಿಯಿಂದ ಮನೆ ಎಳೆವ ಬೆಳ್ಳಿ ಮೂಡುತ್ತದೆ. ಆಗ ಕವಿ ಆ ದಿವ್ಯ ದರ್ಶನವನ್ನು ನೋಡಲು ಸಂಜೆ ಗಿರಿಶೃಂಗವನ್ನು ಏರುತ್ತಾರೆ. ಕಾಡು ಮಲೆಗಳ ಮೇಲೆ ಬೆಳದಿಂಗಳು ಹಾಲು ಮಳೆಯನ್ನು ಸುರಿಸುವಲ್ಲಿ, ಬೆಳದಿಂಗಳನ್ನು ಇಂಟುವ ತೆನೆ ಜೇನ್ಮಳೆಯನ್ನು ಕಿವಿಯ ನಾಲಗೆಗೆ ಕರೆಯುವಲ್ಲಿ, ಬೆಳದಿಂಗಳ ರಾತ್ರಿ ಕೋಟಿ ತಾರೆಗಳ ಕಾಂತಿ ಕಿಕ್ಕಿರಿದಿರುವಲ್ಲಿ, ಕಾರಿರುಳಿನಲ್ಲಿ ಮಿಂಚು ಹುಳಗಳ ಸೇನೆ ಕತ್ತಲೆಯನ್ನು ಇರಿಯುವಲ್ಲಿ, ಕಣ್ಣಿಗೆ ಹಸುರನ್ನು ಚಿಮ್ಮಿ ಪೈರು ಪಚ್ಚೆ ಬೆಳೆಯುವಲ್ಲಿ, ಗದ್ದೆಯ ಕೂಗು ಗಾಳಿಯ ಹೊಡೆತಕ್ಕೆ ತೆರೆಯಾಗಿ ತೂಗುವಲ್ಲಿ, ಮಲೆಯ ಹೆಣ್ಣುಗಳ ದುಂಬಿ ಕಂಗಳ ದೃಷ್ಟಿ ಮನವನ್ನು ಸೆಳೆಯುವಲ್ಲಿ, ಕಾಲ ಸುಖದಲ್ಲಿ ತೇಲಿ ತಿಳಿಯದಂತೆಯೇ ಕಳೆಯುವಲ್ಲಿ, ಹೀಗೆ ಮಲೆನಾಡಿನ ಈ ಎಲ್ಲ ಪ್ರಕೃತಿ ಸೌಂದರ್ಯ ಸೆಳೆಯುವಲ್ಲಿಗೆ ಹೋಗುವ ಹೆಬ್ಬಯಕೆ ಕವಿಯದು. ಯಾಕೆಂದರೆ ಕವಿಗೆ ಬಯಲು ಸೀಮೆಯ ಬೋಳು ಬಯಲಿನ ಬಾಳು ಬೇಸರವಾಗಿದೆ. ಅಲ್ಲಿಯ ಬಿಸಿಲು, ಬೇಸಗೆ, ಬೀಸುವ ಉರಿಸೆಕೆ ಇವು ಕವಿಗೆ ತಾಳಲಾರದ ಗೋಳಾಗಿದೆ. ಕಾಡು ಮಲೆಗಳನ್ನು ಅಲೆಯುವ ಹುಚ್ಚಿನ ಕಿಚ್ಚು ಕವಿಯ ಹೃದಯದಲ್ಲಿ ರೇಗುತ್ತಿವೆ. ಆದ್ದರಿಂದ ಕವಿ ತನ್ನ ಒಲವಿನ ಗೂಡಾದ ಮಲೆನಾಡಿಗೆ ಹೋಗಲು ಬಯಸುತ್ತಾರೆ. ಅಲ್ಲಿ ಕವಿ ಭಾವದ ಬೆಂಕಿಯ ಹಕ್ಕಿಯ ಮಿಂಚು ರೆಕ್ಕೆಯನ್ನು ಏರಲು, ಅಲ್ಲಿ ಭೂಮಿ, ಸೂರ್ಯ, ತಾರೆ, ನಿಹಾರಿಕೆಯರ ನಿಯಮವನ್ನು ಮೀರಲು, ಕಾಲ, ದೇಶ, ಚಿಂತೆಗಳ ಆಚೆಗೆ ಹಾರಲು, ಕಾವ್ಯ ಕನಿಕೆಯ ಶ್ರಾವ್ಯ ಕಂಠದಲ್ಲಿ ಆತ್ಮಭೂತಿಯನ್ನು ಸಾರಲು ಕವಿಯ ಮನಸ್ಸು ಹಾತೊರೆಯುತ್ತದೆ. ಮಲೆನಾಡಿನಲ್ಲಿ ನಗರ ನಾಗರಿಕತೆಯ ಗಲಿಬಿಲಿ ಸುಳಿಯದು. ದೇಶದ ವೈರಯುದ್ಧದ ಸುದ್ದಿಯೊಂದೂ ತಿಳಿಯದು. ಇಲ್ಲಿ ತಿಳಿಯದಿರುವುದೇ ತಿಳಿವು ಎಂಬ ಸತ್ಯ ತಿಳಿಯುತ್ತದೆ. ತಿಳಿದರೆ ನೋವಿದೆ, ತಿಳಿಯದಿರುವುದೇ ಜಾಣ್ಮೆ ಎಂಬ ಅರಿವು ಉಳಿಯುತ್ತದೆ. ಅಂತೆಯೇ ಕವಿ ಎಲ್ಲ ಕಾರಣಕ್ಕಾಗಿ ತಮ್ಮ ಒಲುಮೆಯ ಗೂಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚೆಲುವಿನ ರೂಢಿಗೆ, ಹಸಿರು ಸೊಂಪಿನ ಬಿಸಿಲು ತಂಪಿನ ಗಾನದಿಂದ ಕೂಡಿದ ಕೂಡಿಗೆ ಅಂದರೆ ಸಂಗಮಕ್ಕೆ ಹೋಗಲು ಹಾತೊರೆಯುತ್ತಾರೆ. ಇನ್ನು ವಿದ್ಯಾರ್ಥಿಗಳೇ, 5 ಅಂಕದ ಪ್ರಶ್ನೆ ಇದೆ ನೋಡಿ. ಹೋಗುವೆನು ನಾ ಕವನದ ಸ್ವಾರಸ್ಯವನ್ನು ಸಂಕ್ಷಿಪ್ತವಾಗಿ ನಿರೂಪಿಸಿರಿ. ಈಗ ಹೇಳಿದಂತಹ ಉತ್ತರವನ್ನೇ ನೀವು ಸ್ವಲ್ಪ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಬರೆಯಿರಿ. ಇನ್ನು ಸಂದರ್ಭ ಗಮನಿಸಿ. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ. 2ನೇ ಪ್ರಶ್ನೆ, ಬೇಸರಾಗಿದೆ ಬಯಲು, ಹೋಗುವೆನು ಮಲೆಯ ಕಣಿವೆಯ ಕಾಡಿಗೆ. ಇದರ ಉತ್ತರ ನೋಡಿ. 2ಕ್ಕೂ ಕೂಡ ಒಂದೇ ರೀತಿಯ ಉತ್ತರವನ್ನು ಬರೆಯಿರಿ. ಈ ಮೇಲಿನ ಸಾಲನ್ನು ಕುವೆಂಪು ಅವರ ಹೋಗುವೆನು ನಾ ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಬಯಲು ಸೀಮೆಯ ಬಯಲು, ಅಲ್ಲಿನ ಬೋಳು ಬಯಲಿನ ಬಾಳು ಕವಿಗೆ ಬೇಸರವಾಗುತ್ತದೆ. ಅಲ್ಲಿನ ಬಿಸಿಲು, ಬೇಸಿಗೆ, ಬೀಸುವ ಉರಿಸೆಕೆ ಇವು ತಾಳಲಾರದ ಗೋಳಾಗುತ್ತದೆ. ಹೀಗಾಗಿ ಕವಿಗೆ ತನ್ನ ಮಲೆನಾಡಿನ ಸೌಂದರ್ಯದ ಸಿರಿ ನೆನಪಾಗಿ ಅಲ್ಲಿಗೆ ಹೋಗಬೇಕು ಎನ್ನುವ ಆಸೆಯ ಹುಚ್ಚು ಕಿಚ್ಚಾಗುತ್ತದೆ. ಮಲೆನಾಡಿನ ಕಾಡು ಮಲೆಗಳನ್ನು ಅಲೆಯುವ ಹುಚ್ಚಿನ ಕಿಚ್ಚು ಹೃದಯದಲ್ಲಿ ರೇಗುತ್ತದೆ. ಅದೂ ಅಲ್ಲದೆ ಮಲೆನಾಡಿನಲ್ಲಿ ಹೀಗಿರಬೇಕು ಹಾಗಿರಬೇಕು ಎಂಬ ಯಾವ ಕಟ್ಟುಕಟ್ಟಳೆಗಳೂ ಇಲ್ಲ.
ಅಲ್ಲಿ ಯಾವ ಹೊರೆ ಹೊಣೆಗಳೂ ಇಲ್ಲ, ಶಾಸ್ತ್ರದ ವಿಧಿ ನಿಷೇಧಗಳು ಇಲ್ಲ, ಜಾತಿ ಗೀತಿಯ ವೇದ ಭೇದದ ಕಟ್ಟುಕಟ್ಟಳೆಗಳಂತೂ ಅಲ್ಲಿ ಇಲ್ಲ. ನಗರ ನಾಗರಿಕತೆಯ ಗಲಿಬಿಲಿ ಅಲ್ಲಿ ಇಲ್ಲ. ಮಾತ್ರವಲ್ಲ, ಸುಳಿಯಲಾರದೂ ಕೂಡ. ಅಲ್ಲಿ ದೇಶದ ವೈರದ ಯುದ್ಧದ ಸುದ್ದಿಯೊಂದೂ ಇಲ್ಲ. ಅಲ್ಲಿ ಎಲ್ಲವೂ ಸೌಂದರ್ಯ ಸ್ವಚ್ಛಂದದ ಬಾಳು. ಅಲ್ಲಿ ಪ್ರೀತಿಯೇ ನೀತಿ, ಧರ್ಮಕ್ಕೆ ಯಾವ ಭೀತಿಯೂ ಇಲ್ಲ. ಅಂತೆಯೇ ಕವಿಗೆ ಅಲ್ಲಿಗೆ ಹೋಗುವ ಹೆಬ್ಬಯಕೆ ಎಂಬುದನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾರೆ. ಎರಡನೇ ಸಂದರ್ಭ ನೋಡಿ. ಕಂಪೆಸುವ ಸೀತಾಳಿ ಕೇದಗೆ ಬಕುಲ ಮಲ್ಲಿಗೆ ಬಳ್ಳಿಯು. ಉತ್ತರ: ಈ ಮೇಲಿನ ಸಾಲನ್ನು ಕುವೆಂಪು ಅವರು ಬರೆದ ಹೋಗುವೆನು ನಾ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದ ಕವಿ ಕುವೆಂಪು ಅವರಿಗೆ ಅಲ್ಲಿನ ಪ್ರಕೃತಿ ಎಂದರೆ ತುಂಬ ಪ್ರೀತಿ, ಅಭಿಮಾನ. ಮಲೆನಾಡಿನ ಒಂದು ಒಣಗಿದ ಹುಲ್ಲುಕಡ್ಡಿಯನ್ನು ಕೂಡ ವರ್ಣಿಸದೆ ಹೋದರೆ ಕವಿ ಕುವೆಂಪು ಅವರ ಮನಸ್ಸಿಗೆ ಸಮಾಧಾನ ಎಂಬುದಿಲ್ಲ. ಹೀಗಾಗಿ ಅವರಿಗೆ ಅಲ್ಲಿನ ಒಂದೊಂದು ಪಕ್ಷಿ, ಪ್ರಾಣಿ, ಮೃಗ ಸಂಕುಲವೂ ಕೂಡ ಅಷ್ಟೇ ಪ್ರೀತಿ. ಬೇಸರಿಕೆಯನ್ನು ಉಂಟು ಮಾಡುವ ಬಯಲು ಸೀಮೆಯ ಬೋಳು ಬಾಳು ಈ ಮಲೆನಾಡಿನಲ್ಲಿ ಇಲ್ಲ. ಈ ಮಲೆನಾಡಿನಲ್ಲಿ ಕಾಜಾಣ, ಕೋಗಿಲೆ, ತೇನೆ, ಗಿಳಿ, ಕಾಮಳ್ಳಿ ಮೊದಲಾದ ಪಕ್ಷಿ ಸಂಕುಲವಿದೆ. ಕಂಪೆಸೆಯುವ ಸೀತಾಳಿ, ಕೇದಗೆ, ಬಕುಲ, ಮಲ್ಲಿಗೆ ಬಳ್ಳಿ ಮೊದಲಾದ ಪುಷ್ಪ ಸಂಕುಲಗಳಿವೆ ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು ಮೂರನೆಯ ಸಂದರ್ಭ ನೋಡಿ. ಸೇರಿ ಅನುಭವ 100 ಕಲ್ಪನೆ ಬಡ್ಡಿ ಮೀರಿದೆ ಸಾಲಕ್ಕೆ. ಈ ಮೇಲಿನ ಸಾಲನ್ನು ಕುವೆಂಪು ಅವರು ಬರೆದ ಹೋಗುವೆನು ನಾ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಮಲೆನಾಡು ತಮ್ಮ ಭಾವನಾಲೋಕದ ಚೀಲಕ್ಕೆ ಅನುಭವ ಕಲ್ಪನೆಗಳನ್ನು ಹೇಗೆ ತುಂಬಿಕೊಟ್ಟಿತು ಎಂಬುದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಕವಿ ಹೇಳುತ್ತಾರೆ. ಕುವೆಂಪು ಅವರ ಭಾವನಾಲೋಕ ಮಲೆನಾಡಿನ ಪ್ರಕೃತಿ ಸೌಂದರ್ಯದಿಂದ ಸಮೃದ್ಧವಾದಂಥ ಒಂದು ಲೋಕ. ಅಲ್ಲಿ ಪ್ರಕೃತಿ ಸೌಂದರ್ಯ ಅವರ ಈ ಭಾವನಾಲೋಕವೆಂಬ ಚೀಲಕ್ಕೆ ನೂರಾರು ಅನುಭವಗಳನ್ನು ತಂದು ತುಂಬಿದೆ, ನೂರಾರು ಕಲ್ಪನೆಗಳನ್ನು ತಂದುಕೊಟ್ಟಿದೆ. ಕವಿಗೆ ಅಲ್ಲಿನ ಕಣ್ಣಿಗೆ ಕಾಣುವ ಅಸಲಿ ಪ್ರಕೃತಿಗಿಂತ ಅದರ ಅನುಭವ ಕಲ್ಪನೆಗಳ ಬಡ್ಡಿಯೇ ಜಾಸ್ತಿಯಾದುದು. ಅಂದರೆ ಪ್ರಕೃತಿಯಿಂದ ನೋಡಿ ಪಡೆದದ್ದು ಕಡಿಮೆ, ಆದರೆ ಆ ಪ್ರಕೃತಿಯ ನೋಡಿ ಆ ಕವಿಯ ಭಾವನಾಲೋಕ ಕಲ್ಪಿಸಿದ ಅಸಲಿಗಿಂತ ಬಡ್ಡಿಯೇ ಜಾಸ್ತಿಯಾಗಿದೆ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ. ಇನ್ನು ನಾಲ್ಕನೆಯ ಸಂದರ್ಭ ನೋಡಿ. ಏರುವೆನು ನಾ ನವಿಲು ಕಲ್ಲಿಗೆ ನೇಸ ಹೃದಯವನು ಇದಿರ್ಗೊಳೆ. ಉತ್ತರ: ಈ ಮೇಲಿನ ಸಾಲನ್ನು ಕುವೆಂಪು ಅವರು ಬರೆದ ಹೋಗುವೆನು ನಾ ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಕವಿ ಕುವೆಂಪು ಅವರಿಗೆ ನವಿಲು ಕಲ್ಲು, ಕವಿಶೈಲ, ಮನೆಯ ಮಾಳಿಗೆ, ಗಿರಿಶೃಂಗ ಇವು ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸುವ ಪ್ರಮುಖ ತಾಣಗಳು. ಅವರ ಕಾದಂಬರಿ ಹಾಗೂ ಕವನಗಳಲ್ಲಿ ಇವುಗಳ ವರ್ಣನೆ ಹಲವು ಕಡೆ ಅಭಿವ್ಯಕ್ತ ಪಡೆದಿದೆ. ಈ ತಾಣಗಳೆಂದರೆ ಕುವೆಂಪು ಅವರಿಗೆ ಬಹಳಷ್ಟು ಪ್ರೀತಿ. ಪೂರ್ವ ದಿಗಂತದ ಬಾನಮೊಗದಲ್ಲಿ ಉಷೆಯ ನಗೆಯೆಂಬ ತಾವರೆ ಅರಳಲು, ಅಂದರೆ ಪೂರ್ವದಲ್ಲಿ ಉಷೆ ಮೂಡಿ ಬರುತ್ತಿದ್ದಂತೆಯೇ ಅರುಣನ ಕಾಂತಿಯ ಹೊನ್ನ ತೊರೆ ತುಂಬಿ ತುಳುಕುತ್ತದೆ. ಕುಸುಮ ಧೂಳಿಯನ್ನು ಕೆದರುವ ಗಾಳಿ ಬೀಸಿ ಕತ್ತಲೆಯನ್ನು ಬಡಿದೋಡಿಸುತ್ತದೆ. ಅರುಣೋದಯದ ಈ ಸುಂದರ ದೃಶ್ಯವನ್ನು ನೋಡಿ ಆನಂದಿಸಲು ಕವಿ ನವಿಲು ಕಲ್ಲನ್ನು ಏರಿ ಸೂರ್ಯೋದಯವನ್ನು ಎದುರುಕೊಳ್ಳುತ್ತಾರೆ. ಇದನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ. ಕೊನೆಯ ಸಂದರ್ಭ ನೋಡಿ. ನಗರ ನಾಗರಿಕತೆಯ ಗಲಿಬಿಲಿ ಅಲ್ಲಿ ಸೋಂಕದು ಸುಳಿಯದು. ಉತ್ತರ: ಕವಿ ಕುವೆಂಪು ಅವರು ಬರೆದ ಹೋಗುವೆನು ನಾ ಎಂಬ ಕವನದಿಂದ ಈ ಮೇಲಿನ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಕವಿ ಈ ಮಾತನ್ನು ಹೇಳುತ್ತಾರೆ. ಕವಿಗೆ ತಾವು ಹುಟ್ಟಿ ಬೆಳೆದ ಮಲೆನಾಡೆಂದರೆ ತುಂಬ ಪ್ರೀತಿ, ಅಭಿಮಾನ. ಯಾಕೆಂದರೆ ಅಲ್ಲಿ ಅದು ನಾಗರಿಕತೆಯ ಯಾವ ಸೋಂಕು ಸುಳಿವುಗಳು ಇಲ್ಲದ ಸ್ವಚ್ಛಂದತೆಯ ಬಾಳು. ಅಲ್ಲಿ ಹಾಗಿರಬೇಕು ಹೀಗಿರಬೇಕು ಎಂಬ ಕಟ್ಟುಕಟ್ಟಳೆಗಳೂ ಕೂಡ ಇಲ್ಲ, ಹೊರೆ ಹೊಣೆಗಳೂ ಇಲ್ಲ, ಶಾಸ್ತ್ರದ ವಿಧಿ ನಿಷೇಧಗಳಿಲ್ಲ, ಜಾತಿ ಗೀತಿಯ ವೇದ ಭೇದದ ಕಟ್ಟುಕಟ್ಟಳೆಗಳೂ ಇಲ್ಲ. ಅಲ್ಲಿ ಪ್ರೀತಿಯೇ ನೀತಿ, ಅಲ್ಲಿ ಧರ್ಮಕ್ಕೆ ಯಾವ ಭೀತಿಯೂ ಕೂಡ ಇಲ್ಲ. ನಗರ ನಾಗರಿಕತೆಯ ಗಲಿಬಿಲಿಯ ಸೋಂಕು ಸುಳಿವುಗಳು ಇಲ್ಲದ ಮಲೆನಾಡಿನಲ್ಲಿ ದೇಶದ ವೈರ ಯುದ್ಧದ ಸುದ್ದಿಯೊಂದೂ ಕೂಡ ತಿಳಿಯುವುದಿಲ್ಲ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾರೆ. ವಿದ್ಯಾರ್ಥಿಗಳೇ, ಇನ್ನು ಟಿಪ್ಪಣಿಗೂ ಕೂಡ ಹೋಗುವೆನು ನಾ ಅನ್ನುವಂಥದ್ದೇ ಬರ್ತದೆ. ಆ ವಿಷಯವನ್ನು ಕೊಡ್ತಾರೆ, ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು 1 ಅಂಕದ ಪ್ರಶ್ನೆಗಳಲ್ಲಿ ಹೋಗುವೆನು ನಾ ಬರೆದ ಕವಿ ಯಾರು?
ಉತ್ತರ ಕುವೆಂಪು. ಹೋಗುವೆನು ನಾ ಯಾವ ಸಂಕಲನದ ಕವನ? ಉತ್ತರ ಪಕ್ಷಿಕಾಶಿ. 3ನೇ ಪ್ರಶ್ನೆ, ಕವಿಯ ಒಲುಮೆಯ ಗೂಡು ಯಾವುದು? ಉತ್ತರ ಮಲೆನಾಡು. 4ನೇ ಪ್ರಶ್ನೆ, ಮಲೆನಾಡಿನ ನೀತಿ ಯಾವುದು? ಉತ್ತರ ಪ್ರೀತಿ. 5ನೇ ಪ್ರಶ್ನೆ, ಮಲೆನಾಡಿನ ವಿಪಿನ ನಿರ್ಜನ ರಂಗಕ್ಕೆ ಯಾವ ಪ್ರಜ್ಞೆ ಇಲ್ಲ? ಉತ್ತರ ಸೂರ್ಯ ಕಿರಣದ ಪ್ರಜ್ಞೆ ಇಲ್ಲ. 6ನೇ ಪ್ರಶ್ನೆ, ಮಲೆನಾಡಿನಲ್ಲಿ ಏನು ಸೂರೆ ಹೋಗಿದೆ? ಉತ್ತರ ಸ್ವರ್ಗವೇ ಸೂರೆ ಹೋಗಿದೆ. 7ನೇ ಪ್ರಶ್ನೆ, ಮಲೆನಾಡು ಏನಾಗಿದೆ? ಉತ್ತರ ನಂದನವನವಾಗಿದೆ. ಮುಂದಿನ ಪ್ರಶ್ನೆ, ಮಲೆನಾಡಿನಲ್ಲಿ ಹರಿಯುವ ಸುಂದರ ಹೊನಲು ಯಾವುವು? ಉತ್ತರ ತುಂಗೆ ಮತ್ತು ಭದ್ರೆ. ಕೊನೆಯ ಪ್ರಶ್ನೆ, ಮಲೆನಾಡಿಗೆ ಯಾವುದರ ಸೋಂಕು ಸುಳಿವು ಇಲ್ಲ? ಮಲೆನಾಡಿಗೆ ನಗರ ನಾಗರಿಕತೆಯ ಗಲಿಬಿಲಿಯ ಸೋಂಕು ಸುಳಿವುಗಳು ಇಲ್ಲ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಕುವೆಂಪು ಬರೆದ ಹೋಗುವೆನು ನಾ ಎಂಬ ಕವಿತೆಯ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಕೆಲವರಿಗಾದರೂ ಈ ಒಂದು ವಿಡಿಯೋ ಉಪಯೋಗವಾಗಲಿ ಅನ್ನುವಂತಹ ಕಾರಣದಿಂದ ಹಾಕಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.